ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಇರ್ಕೋತೋಡ್ರಿ. ಫೈನಲಿ ನಿನ್ನೆ ಅಂತ ತೊಟ್ಲು ಕಾರ್ಯಕ್ರಮ ಎಲ್ಲ ಮುಗಿತು. ನಿನ್ನೆ ರಾತ್ರಿ ಅಂತೂ ಮಾತಾಡೋಕ್ಕಾಗಿಲ್ಲ, ಅಷ್ಟು ಸುಸ್ತಾಗಿತ್ತು ನೋಡ್ರಿ. ಕಂಟಿನ್ಯೂಸ್ ಅದು ಇದು ಓಡಾಡ್ಬಿಟ್ಟು ಹೆಂಗೆ ಟೈಮ್ ಹೋಗ್ಯಂತೆ ಗೊತ್ತಾಗಲಿಲ್ಲ. ನಿನ್ನೆ ಎಷ್ಟು ರಾತ್ರಿ 10:30 ಮಲ್ಕೊಂಬಿಟ್ಟೆ ನೋಡ್ರಿ. ರಾತ್ರಿ ಊಟ ಸೇವೆ ಮಾಡಲಿ, ಚಾ ಕುಡಿದು ಮಲ್ಕೊಂಬಿಟ್ವಿ. ಯಾಕಂದ್ರೆ ಹಾಗೆ ಏನೇ ಕೆಲಸ ಮಾಡಲಿ ಬಿಡಲಿ, ಏನಾರ ಫಂಕ್ಷನ್ ಅಂದ್ರೆ ಮನೆಯೊಳಗೆ ಓಡಾಡ್ಬಿಟ್ಟು ಕೆಲಸ ಸುಸ್ತೇ ಆಗ್ಬಿಡ್ತದೆ ನೋಡ್ರಿ. ಏನೇ ಮಾಡಲಿ ಫೈನಲಿ ಆ ಡೇಟ್ ಈ ಡೇಟ್ ಅಂದ್ಕೊಂಡು 2-3 ಡೇಟ್ ಫಿಕ್ಸ್ ಮಾಡಿದ್ವಿ. ಎಲ್ಲ ಬಿಟ್ಬಿಟ್ಟು ಲಾಸ್ಟಿಗೆ 28 ಫಿಕ್ಸ್ ಆಯಿತು. 28 ಮುಗಿಸಿದ್ವಿ ನೋಡ್ರಿ. ನಾಮಕರಣ ಎಲ್ಲ ಚಂದ ಆಯಿತು, ಮಸ್ತ್ ಆಯಿತು, ಸಿಂಪಲ್ ಆಗಾಯ್ತು ನೋಡ್ರಿ. ಆ್ಯಕ್ಚುಲಿ ನಾವು ಭಾಳ ಜಾಸ್ತಿ ರಿಲೇಷನ್ಸ್ ಕೇಳಿಲ್ಲ. ಅಟ್ಟೆ ಅವ್ರ ಪಾಪು ಮನೆಯವರು ಅಂದರೆ ನಮ್ಮ ತಂಗಿ ಗಂಡ ಮನೆಯವರು, ನಾವು ಅಷ್ಟೇ ಈಚೆ ಕಡೆ ನಮ್ಮ ಕಡೆ ಮತ್ತು ನಮ್ಮ ಏರಿಯಾ ಒಳಗೆ ನನ್ನ ಫ್ರೆಂಡ್ಸೇ ಅವ್ರು ಬಂದಿದ್ರು ನೋಡ್ರಿ. ಅದು ಬಿಟ್ಟು ಜಾಸ್ತಿ ರಿಲೇಷನ್ಸಿಂದ ಯಾರಿಗೆ ಹೇಳಿಲ್ಲ. ಅಂದರೂ ಸಿಂಪಲ್ ಅನ್ಕೋತೆ ಗ್ರ್ಯಾಂಡೇ ಆಯ್ತು ನೋಡ್ರಿ. ಫೈನಲಿ ಅಲ್ಲಿ 5 ಮಂತ್ ಆದಮೇಲೆ ಗಂಡ ಮನೆಯೊಳಗೆ ಗ್ರ್ಯಾಂಡ್ ಮಾಡ್ತಾರೆ ನೋಡ್ರಿ. ಈ ಕಡೆ ಆಲ್ಮೋಸ್ಟ್ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ ತವ್ರ ಮನೆ ಕಡೆ ಅಷ್ಟು ಜಾಸ್ತಿ ಮಾಡೋಂಗಿಲ್ಲ. ಹಿಂಗೆ ಕೆಲವೊಬ್ರು ಮಾಡ್ತಾರೆ ಮಾಡೋರು. ಬಟ್ ನಮ್ದೆಲ್ಲಾರ್ದು 5 ಜನ ಹೆಣ್ಮಕ್ಳೊಳಗೆ ಜಾಸ್ತಿ ಈಕಿಂದೇ ಸ್ವಲ್ಪ ಬೆಟರ್. ನಮ್ದೆಲ್ಲ ಅಷ್ಟೇ ಮನೆಯೊಳಗೆ ಒಂದು 5 ಜನ ಅಷ್ಟೇ ಆಗ್ತಿದ್ವಿ. ಈ ಜನ ಆಗ್ತಿದ್ದೆ ನೋಡ್ರಿ. ಲಾಸ್ಟ್ ಆಗಿದ್ದು ಅಂದ್ರೆ ನಂದು ಚಿನ್ನೊಂದು ಸ್ವಲ್ಪ ಬೆಟರ್ ಆಗಿತ್ತು. ನಮ್ಮನಾಗೆಲ್ಲ ಬಂದಿದ್ದರು. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಆಕಿಂದೆ ಸ್ವಲ್ಪ ಎಲ್ಲನೂ ಗ್ರ್ಯಾಂಡ್ ನೋಡ್ರಿ. ಮ್ಯಾರೇಜ್ ಆಯಿತು, ಎಲ್ಲ ಫಂಕ್ಷನ್ ಕುಬ್ಸ ಆಯಿತು, ಎಲ್ಲನೂ ಇಕ್ಕಿದೆ ಸ್ವಲ್ಪ ಗ್ರ್ಯಾಂಡ್ ಆಗೈತೆ ನೋಡ್ರಿ. ಏನಾರ ಮಾತಾಡೋಕೆ ಚಿನ್ನೊಂದು ನೋಡ್ರಿ, ಟಿವಿ ಹಚ್ಚೋದು ಒಟ್ಟು ಏನಾರ ಒಂದು ಮಾಡ್ತಾ ನೋಡ್ರಿ ಕಾರ್ಬಾರ್. ಗುಡ್ ಮಾರ್ನಿಂಗ್ ಹೇಳಕತ್ತ ನೋಡ್ರಿ. ಅಬಟ್ ಮಾಡ್ಕೊಂಬಿಟ್ಟೆ ಇವತ್ತು ನೋಡ್ರಿ. ಊರಿಗೆ ಹೋಗಿ ಇಕ್ಕಿ ನೋಡ್ರಿ ಹೆಂಗೆ ಮುಕ್ಕೊಂಡ ಆದ್ಯ ರಿಮೋಟ್ ತಿನ್ಕೊತ ನೋಡ್ರಿ. ನಮ್ಮ ಚಿನ್ನು 2 ದಿನ ಇಲ್ಲೇ ಇದ್ದ. ಇವಂದು ಇನ್ನೊಂದು 2 ಡೇಸ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಆಮೇಲೆ ಅವನು ಹೋಗೋದಾಗಂಗಿಲ್ಲ. ಬರೀ ಕೆಳಗೆ ಹೋಗಿ ನಾಷ್ಟ ಮಾಡುವಂತ. ಇಷ್ಟೊತ್ತನ ನಮ್ಮ ಪಾಪುನ ಹತ್ರ ಕೂತಿದ್ದೆ. ನಮ್ಮ ತಂಗಿ ಸ್ನಾನಕ್ಕೆ ಹೋಗಿದ್ಲು ಅಂತೇಳಿ. ನಮ್ಮ ಪಾಪು ನೋಡ್ರಿ ಏನು ಮಾಡಪ್ಪ ತೊಟ್ಲದಾಗ ಮಕ್ಕೊಂಬಿಟ್ಟ ನೋಡ್ರಿ. ನಿದ್ದೆ ಹೊಡ್ಯಾಕತ್ತಾಳಕ್ಕಿ. ಫುಲ್ ಪ್ಯಾಕಪ್ ಆಗಿಬಿಟ್ಟು ನಿದ್ದೆ ಹೊಡ್ಯಾತಾವ ನೋಡ್ರಿ. ಶ್ರೇಷ್ಠ ಪುಟ್ಟ, ಶ್ರೇಷ್ಠ ನೋಡ್ರಿ. ಫೈನಲಿ ಆಕಿನ ಹೆಸರು ಶ್ರೇಷ್ಠ ಅಂತಿಟ್ಟಿವಿ. ಪೆಟ್ ನೇಮ ಹನಿ ಅಂತ ಮಾಡ್ಬೇಕಂತ ಒದರ್ಬೇಕಂತ ಮಾಡಿವಿ. ಏನಕ್ಕದು ಗೊತ್ತಿಲ್ಲ. ಬಟ್ ನೇಮ್ ಮಾತ್ರ ಶ್ರೇಷ್ಠ ಅಂತಿಟ್ವಿ. ಅದು ಇದು ಅಂದ್ಕೊಂಡು ಅನ್ಎಕ್ಸ್ಪೆಕ್ಟೆಡ್ ನೋಡ್ರಿ. ನಾವೆಲ್ಲನೂ ಪ್ಲ್ಯಾನ್ ಮಾಡಿದ್ದೇ ಬೇರೆ, ಬಟ್ ಇಟ್ಟಿದ್ದೇ ಬೇರೆ ಆಯಿತು. ಬರೀ ಕೆಳಗೆ ಹೋಗು ಮತ್ತೆ ಶಾವಿಗೆ ಪಿಟ್ ಮಾಡಿ ಶಾವಿಗೆ ಮಾಡತ್ತೀವಿ. ಮೈಸೂರು ಪಾಕ್ ತಿನ್ನು ಬರತ್ತೆ ನೋಡ್ರಿ ಚಿನ್ನು. ನಾ ಅದೇ ಮಾಡತ್ತಾ ಇಲ್ಲ, ನಾ ಮಾಡತ್ತೀನಿ. ನಾಷ್ಟ ಮಾಡೋ ಬರೆಲ್ಲರು. ಊರಿಗೆ ಹೋಗ್ಬೇಕಂತ ಅನ್ಕೊಡ ನೋಡ್ರಿ ಡ್ಯೂಟಿಗೆ. ಬಟ್ ಅದು ಬ್ಯಾಕ್ ಪೇನ್ ಆಗ್ತದೆ ಸಿವಿಯರ್, ಕಂಟಿನ್ಯೂಸ್ ಆಗಿ ಬ್ಯಾಕ್ ಪೇನ್. ಆಮೇಲೆ ಒಂಥರ ಇದು ಆಗ್ತದೆ ನೋಡ್ರಿ, ಹೆಲ್ತ್ ಅಪ್ಸೆಟ್ ಆಗಂಗೆ ಆಗ್ತದೆ ನೋಡ್ರಿ. ಡ್ಯೂಟಿಗೆ ಹೋಗ್ಬೇಕಂತ ಹೊಟ್ಟೆ ಮನಸ್ಸಿಲ್ಲ. ಇಷ್ಟು ಥರ ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡು ಹಂಗೆ ಡ್ಯೂಟಿ ಅಡ್ಜಸ್ಟ್ ಮಾಡಿದೆ ನೋಡ್ರಿ. ಬೇರೆದವ್ರಿಗೆ ಲೀವ್ ಏನು ಕೊಟ್ಟಿಲ್ಲ. ಲೀವ್ ಮೊನ್ನೆ ಮುಗ್ದೋ ಈ ತಿಂಗಳದು. ಅದಕ್ಕೆ ಇವತ್ತು ಹೆಂಗೂ ಇದನ್ನೆಲ್ಲ ನಮ್ಮ ತಂಗಿದ ಪಾಪುಗೆ ಏನೇನೆಲ್ಲ ಗಿಫ್ಟ್ಸ್ ಬಂದವಂತೆ. ಗಿಫ್ಟ್ಸ್ ಅಂದ್ರೆ ಸಣ್ಣ ಸಣ್ಣ ಫ್ರಾಕ್ ಬಂದಾವ ನೋಡ್ರಿ. ಸ್ವಲ್ಪ ಜನಗೆಲ್ಲ ಅವೆಲ್ಲ ಶೇರ್ ಮಾಡ್ಕೊತ. ಹಾಗೆ ಇವತ್ತು 1 ಮಂತ್ ಆಗತ್ತೆ ನೋಡ್ರಿ ನಮ್ಮ ಪಾಪುದು ಶ್ರೇಷ್ಠ ಅಂದು. ಅದಕ್ಕೆ 1 ಮಂತ್ ಫೋಟೋ ಶೂಟ್ ಮಾಡಬೇಕು, ಹೆಂಗೂ ಇಲ್ಲೇ ಇದ್ದೀವಲ್ಲ ಅಂತ ಮಾಡೀನಿ. ಮತ್ತು ಈಗ ಹೋದ್ರೆ ಬರೋದೇ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ಇವತ್ತಿನ ಕಂಟಿನ್ಯೂಸ್ ಇವತ್ತು ಏನೆಲ್ಲ ಆಗುತ್ತೆ ಫೋಟೋ ಶೂಟು, ಆಮೇಲೆ ಏನು ಗಿಫ್ಟ್ಸ್ ಏನು ಬಂದವು ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ. ಬರೀ ಫಸ್ಟ್ ಫೋಟೋ ಶೂಟ್ ಮಾಡುವಂತ, ಅದ್ರ ನೆಕ್ಸ್ಟ್ ಗಿಫ್ಟ್ಸ್ ತೋರಿಸ್ನಂತ. ಫೋಟೋ ಶೂಟ್ ಮಾಡ್ಬೇಕಂತ ಎಲ್ಲ ತೆಗೆದೆ ನೋಡ್ರಿ. ತೆಗಿಸ್ನಾಗ ನಮ್ಮ ತಂಗಿ ಬಿಸಿ ರೊಟ್ಟಿ, ಸಬ್ಬಸ್ಗಿ ಪಲ್ಯ, ಆಮೇಲೆ ಕ್ಯಾಪ್ಸಿಕಮ್ ಮಾಡಿದ್ಲು ನೋಡ್ರಿ. ಅದಕ್ಕೆ ಊಟ ಮಾಡೋತಂದ್ಲು. ಅದಕ್ಕೆ ಊಟ ಮಾಡತ್ತೀನಿ. ಊಟ ಮಾಡೋ ಬರೀ ಬಿಸಿ ಬಿಸಿ ರೊಟ್ಟಿ. ಹೊರಗೆ ಫುಲ್ ಜೋರು ಮಳೆ ಬರತೈತಿ. ಶೂಟ್ ಮಾಡ್ಬೇಕಂತೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗೆದಿಟ್ಟಿನಿ. ಇವ್ರು ಹೆಂಗೆ ಕೂತಾರೆ ನೋಡ್ರಿ. ಹೊರಗಂತೂ ಫುಲ್ಲು ಜೋರು ಮಳೆ ನೋಡ್ರಿ. ಮಳೆ ಎಷ್ಟು ಜೋರು ಬರತೈತಿ. ಅದಕ್ಕೆ ಊಟ ಮಾಡಿಬಿಟ್ಟು ಆಮೇಲೆ ಮಾಡಿದ್ರೆ ಬಿಟ್ಟು ನೋಡ್ರಿ ಊಟ ಮಾಡತ್ತೀನಿ. ಊಟ ಆಯ್ತು ನೋಡ್ರಿ. ಪಟ್ ಇದಿಷ್ಟು ಇಲ್ಲೇ ಬೆಡ್ ಮ್ಯಾಗೆ ಮಾಡ್ಬೇಕಂತ ಮಾಡೀನಿ ಫೋಟೋ ಶೂಟ್. ಬರೀ ರೆಡಿ ಮಾಡ್ಕೊಳ್ಳೋಣ ಪಟ್.
ಫೈನಲಿ ಈ ಥರ ಆಯ್ತು ನೋಡ್ರಿ, ಸಿಂಪಲ್ ಆಗಿ ರೋಸ್ಲಿಂದ ಮಾಡ್ಯಾವ ಫಸ್ಟ್ ಮಂತ್ ಫೋಟೋಶೂಟ್ಸ್. ಸಿಂಪಲ್ ಆಗಿ ಚಂದ ಅನಿಸ್ತೈತೆ ನೋಡ್ರಿ. ಇಷ್ಟೇ ಅಂತೇಳಿ ಕರ್ಕೊಂಬರೋಮ್ಮ ನಮ್ಮ ಶ್ರೇಷ್ಠ ಪುಟನ ಅಂದ್ ನೋಡ್ರಿ, ನಮ್ಮ ಬಂಗಾರ ಗುಂಡಿ ಶ್ರೇಷ್ಠ ಪುಟ್ಟ. ಫೋಟೋಶೂಟ್ ಎಲ್ಲ ಮುಗೀತು ನೋಡ್ರಿ. ನೆಕ್ಸ್ಟ್ ಹೇಳಿದ್ನಲ್ಲ ನಮ್ದು ಪಾಪುಗೆ ಏನೇನು ಗಿಫ್ಟ್ಸ್ ಬಂದಾವ ಅಂತ ಹೇಳಿ, ಇವೆಲ್ಲ ಅದ ನೋಡ್ರಿ. ಬರೀ ಪ್ರಾಕ್ಸೇ ಜಾಸ್ತಿ ಇದಾವು. ಸ್ವಲ್ಪ ಗೋಲ್ಡ್ ರಿಂಗ್ಸ್ ಹಾಕಿದ್ರು, ಒಂದು ನಮ್ಮ ಫ್ರೆಂಡ್ ಒಬ್ರು ಗೋಲ್ಡ್ ರಿಂಗ್ಸ್ ಸಿಮಾ ಅಂತ ಅವ್ರೊಂದು ಗೋಲ್ಡ್ ರಿಂಗ್ಸ್ ಹಾಕಿದ್ರು, ಅವೆಲ್ಲ ತೆಗಿತಾರೆ ನೋಡ್ರಿ. ಜಸ್ಟ್ ಈ ವರ್ಷ ತಗೋತೀನಿ. ಅದ್ರಾಗ ಹುಡುಗಿಯರ್ ಫ್ರಾಕ್ಸ್ ನೋಡಿ ಭಾಳ ಕ್ಯೂಟ್ ಆಗಿರ್ತಾವು. ಇವು ನಾವು ಅನ್ನ ತರಿಸಿದೆ ನೋಡಿ, ಅವ್ರ ಮಾಮನ ಗಿಫ್ಟ್ಸ್ ಇವು. ಇದು ಒಂದು ಇದೇ ಥರನೇ 3 ಸೆಟ್ ತೊಗೊಂಬಂದ ನೋಡ್ರಿ. ದಿವ್ಯಾ ಹೇಳಿದ್ರೆ ದಿವ್ಯಾ ತಂದ್ಬಿಟ್ಟು ಅವನಿಗೆ ಅಷ್ಟು ಗೊತ್ತಾಗುತ್ತೆ. ಇದು ಒಂದು ಇವೆರಡು ನೋಡಿ. ಇದೊಂದು ಸಾಕ್ಸ್ ನಾವು ಶಾರ್ಟ್ಸ್. ಹುಡುಗಿಯರ ಡ್ರೆಸ್ಸೇ ಮಸ್ತ್ ನೋಡ್ರಿ. ಹುಡುಗಿಗೆ ಅದೇ ಶರ್ಟ್ ಅದ ಪ್ಯಾಂಟ್, ಬಟ್ ಹುಡುಗಿಯರ್ ಒಂಥರ ಕ್ಯೂಟ್ ಆಗಿರ್ತಾವು. ಬೆಸ್ಟ್ ಕ್ಯೂಟ್ ಐತೆ. ಇದು ಒಂದು ಇವೆಲ್ಲ ನೋಡ್ರಿ, ಸಣ್ಣ ಪಾಪುಗಳದ್ದು ಸೆಲೆಕ್ಷನ್ ಮಸ್ತ್ ಮಾಡ್ತಾ ಹಾಕಿ. ದೊಡ್ಡವ್ರದ್ದು ಸಣ್ಣವ್ರದ್ದು ಇದೊಂದು ಸ್ವಲ್ಪ ದೊಡ್ಡದೈತಿ. ಇದು ಒಂದು ಯಾರು ಮಂದಿ ಮಾಡಿದ್ದು, ಯಾರು ಮಾಡಿದ್ದು ಗೊತ್ತಿಲ್ಲ. ಇದು ನಮ್ಗೆ ನನ್ನ ಫ್ರೆಂಡ್ ಯಾವಾಗ ಇದೊಂದು ಗೊತ್ತೈತಿ. ನನ್ನ ಫ್ರೆಂಡ್ ಈರಮ್ಮ ಮಾಡಿದ್ದು ಫ್ರಾಕ್. ಹುಡುಗಿಯ ಫ್ರಾಕೇ ಮಸ್ತ್ ಇತ್ತು ನೋಡ್ರಿ. ಕ್ಯೂಟ್ ಆಗಿರ್ತಾವೆ ನೋಡಕ್ಕೆ, ಭಾಳ ಚಂದ ಮಸ್ತ್ ಫ್ರಾಕ್ಗಳು. ಇದೊಂದು ಜೀನ್ಸ್ ಹುಡಿ ಇತ್ತು. ಇದು ಯಾರು ಮಾಡಿದ್ದು ಗೊತ್ತಿಲ್ಲ, ಸುಮ್ಮನೆ ಒಳಗೆ ಯಾರು ಯಾರು ಗೊತ್ತಾಗೋದಿಲ್ಲ. ಇದು ಟಾಪ್, ಇದು ಹುಡಿ ಐತಿ, ಜೀನ್ಸ್ ಹುಡಿ ಐತಿ. ಇದು ಹುಡಿನೇ ಐತಿ. ಹುಡುಗಿ ಹಾಕಿದ್ದು ಗೊತ್ತಿಲ್ಲ, ಜಾಸ್ತಿ ಹುಡುಗಿ ಟಾಪ್ ಅಷ್ಟು ಕ್ಯೂಟ್ ಐತೆ. ಹೊಟ್ಟೆ ಚಿಕ್ಕ ಇದು ಒಂದು ಟಾಪ್ ಐತಿ. ಇದು ಯಾವುದು ನಾರ್ಮಲ್ ಫ್ರಾಕ್ ಐತಿ. ಈ ಎಲ್ಲ ಟಾಪ್ ಇದೊಂದು ಕ್ಯೂಟ್ ಐತಿ ನೋಡಿ. ಇದು ಮಸ್ತ್ ಐತಿ ಫ್ರಾಕ್. ನಂಗೆ ಇದು ಭಾಳ ಇಷ್ಟ ಆಗೈತಿ. ಇವತ್ತು ಯಾರು ಮಾಡೋರು ಗೊತ್ತಿಲ್ಲ, ಒಳಗಿತ್ತು ಫುಲ್ ಕ್ಯೂಟ್ ಐತೆ. ಎಷ್ಟು ಮಸ್ತ್ ಐತಲ್ಲ ಸ್ಲೀವ್ಸು ಮತ್ತು ಆಮೇಲೆ ಫ್ರಾಕ್. ಮತ್ತು ಇವಾಗ ಬರೋಲ್ಲಕ್ಕಿಗೆ, ಮತ್ತು ಆದರೂ ಮಸ್ತ್ ಅನಿಸುತ್ತೆ ನೋಡಿರಿ. ಫುಲ್ ಕ್ಯೂಟ್ ಆಗಿ ಅನ್ಸುತ್ತೆ. ಪಿಂಕ್ ಫೇವ್ರೇಟ್ ಅದ್ರೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ. ಮತ್ತು ಯಾರು ತಂದ್ರೆ ಗೊತ್ತಿಲ್ಲ, ಇದು ಅಂತೂ ಮಸ್ತ್ ಐತಿ ಎಲ್ಲ ಗಿಫ್ಟ್ಸ್ ಒಳಗೆ. ಆಮೇಲೆ ಇದು ಒಂದು ಫ್ರಾಕ್ ಐತೆ ನೋಡ್ರಿ. ಇದು ಬೆಟರ್ ಐತೆ ಅಷ್ಟೇ. ಇದು ಮಿಡಿ ಐತೆ ನೋಡಿ. ನಮ್ಮ ನನ್ನ ಫ್ರೆಂಡ್ ತಂದಾರೆ ಇದು ನೋಡಿ. ನಾನು ಪುತ್ತೂರ್ನ ಅಂತೇಳಿ ಯಾವ ತಂದಾರ. ಮಿಡಿ ಐತಿ. ಟಾಪು ಜೀನ್ಸ್ ಐತಿ. ಇದು ಮಸ್ತ್ ಐತಿ. ಬ್ಲ್ಯಾಕ್ ಆಮೇಲೆ ಇದು ಬ್ಲೂ ಒಳಗೆ. ಆಮೇಲೆ ಇದು ಒಂದು ಯಾರೋ ಕೊಟ್ಟಾರೆ ಗೊತ್ತಿಲ್ಲ. ಇದು ಚಂದ ಐತಿ, ಮಸ್ತ್ ಐತಿ. ಟ್ರೆಡಿಷ್ನಲ್ ಐತಿ. ಟ್ರೆಡಿಷ್ನಲ್ ವೇರ್ ಮಾಡ್ಬೋದು. ಯಾವ್ದಾರ ಫೆಸ್ಟಿವಲ್ಗೆ ಹಾಕೊಂಡ್ರೆ ಮಸ್ತ್ ಅನಿಸ್ತೈತೆ ನೋಡ್ರಿ. ಹಬ್ಬದ ಇದ್ದಾಗ ಈ ಥರ ಫ್ರಾಕ್ ಐತಿ. ಜೊತೆ ಬ್ಯಾಂಡು ಬಂದೈತಿ. ಇದು ನೋಡಿ ರಬ್ಬರ್ ಬ್ಯಾಂಡ್ ಐತೆ ಜೊತೆ, ಮಸ್ತ್ ಐತಿ ನೋಡಿ. ಇದು ಫ್ರಾಕ್ ಇದನ್ನ ಇಷ್ಟ ಆಗಿದೆ ನನಗೆ, ಕಲರ್ ಕಾಂಬಿನೇಷನ್. ಇದು ಒಂದು ಫ್ರಾಕ್ ಐತೆ ನೋಡಿ, ಕ್ಯೂಟ್ ಸ್ಮಾಲ್ ಫ್ರಾಕ್. ಇದು ಡೆಲಿವರಿ ಚಲೋ ಅನಿಸುತ್ತೆ ನೋಡಿ. ಫುಲ್ ಸಾಫ್ಟ್ ಐತಿ. ಇದು ದಿವ್ಯಾನೇ ಚಾಯ್ಸ್ ಮಾಡ್ತಂದಾಳ್ರಿ. ಇದು ನಮ್ಮ ಆಶಾ ಖುಷಿ ಆಗಿ. ಅಂದರೆ ಕಾಟನ್ ಐತಿ, ಒಂಥರ ಕ್ಯೂಟ್ ಆಗಿ ಚಲೋ ಅನಿಸ್ತದೆ ಅಂತೇಳಿ ನೋಡಿ. ಒಂಥರ ಫುಲ್ ಸಾಫ್ಟ್ ಐತಿ, ಚಲೋ ಅನಿಸ್ತೈತ. ಇವತ್ತಿಗೆ ಇವು ರ್ಯಾಪರ್ ತೊಗೊಂಡಿದ್ದು ದಿವ್ಯಾನೇ ತೊಗೊಂಡ್ರೆ. ಆಮೇಲೆ ಇನ್ನೊಂದು ನೋಡ್ರಿ, ನಮ್ಮ ಸುಗಂಧ ಅಂದ್ರೆ ನಮ್ಮ ತಂಗಿ ಹೆಣ್ಮಗಳು. ಅವರು ರಿಷಬ್ ಕಿಟ್ ಕೊಟ್ಟಾರ ನೋಡ್ರಿ ನಮ್ಮ ಶ್ರೇಷ್ಠ ಪುಟ್ಟಿಗೆ. ಈ ಕಿಟ್ಟೊಳಗೆ ಏನದ ನೋಡು ಬರ್ರಿ. ಇದ್ರೊಳಗೆ ಒಂದು ಡ್ರೆಸ್ ಐತೆ ನೋಡ್ರಿ. ಇದು ಮಸ್ತ್ ಐತೆ ನೋಡ್ರಿ. ಫೋಟೋಶೂಟಿಗೆಲ್ಲ ಮಸ್ತ್ ಆಗುತ್ತೆ. ಆ್ಯಕ್ಚುಲಿ ನಾನು ತರಬೇಕಂತ ಮಾಡಿದ್ದೆ, ಬಟ್ ಇದ್ರೊಳಗೆ ಒಂದಿತ್ತು ನೋಡಿ, ಕಿಟ್ ಒಳಗೆ ಐತಿ. ಇದು ಒಂದು 2 ಜೊತೆ ಡ್ರೆಸ್ ಇದಾವೆ. ಇದನ್ನೂ ಅವರೇ ತೊಗೊಂಬಂದಿದ್ದು ನೋಡ್ರಿ ಡ್ರೆಸ್. ಮಿಡಿನೇ ಐತಿ. ಈ ಥರ ಐತೆ ನೋಡ್ರಿ, ಕ್ಯೂಟ್ ಆಗಿ. ಇನ್ನೂ ಒಂದು ಜೊತೆ ಡ್ರೆಸ್ ಐತಿ ಇದ್ರೊಳಗೆ. ಇದು ಟೀ ಶರ್ಟ್ ಐತಿ, ಪ್ಲೇನ್ ಟೀ ಶರ್ಟ್ ಐತಿ. ಡೈಲಿ ವೇರ್ ಮಾಡ್ಬೋದು. ಟೀ ಶರ್ಟು ಆಮೇಲೆ ಲೆಗ್ಗಿನ್ ಐತಿ ನೋಡ್ರಿ. ಆಮೇಲೆ ಫುಲ್ ಬೇಬಿ ಸೆಟ್ ಅದ ನೋಡ್ರಿ. ಡ್ರೆಸ್ ಇದ್ದು, ಡ್ರೆಸ್ ಆದಮೇಲೆ ಒಂದು ಕ್ಯೂಟಾಗಿ ರಾಲ್ ಐತಿ ನೋಡ್ರಿ. ಆಮೇಲೆ ಕಾಜಲ್ ಐತಿ, ಸೋಪ್ ಐತಿ,
ಹಿಮಾಲಯ ಪೌಡ್ರು, ಬೇಬಿ ಕ್ರೀಮ್, ಆಮೇಲೆ ನೋಡ್ರಿ ಕ್ಯೂಟ್ ಕ್ಲಿಪ್ ಅದಾವು, ಬ್ಯಾಂಡ್ ಅದಾವು, ಇದೊಂದು ರಿಂಗ್ ಐತೆ ನೋಡ್ರಿ. ಇವೆಲ್ಲ ಅದಾವ ನೋಡ್ರಿ ಬೇಬಿ ಕಿಟ್ ನೋಡ್ರಿ. ಆಮೇಲೆ ಇನ್ನೊಂದು ನೋಡ್ರಿ ಇದೊಂದು ಟಾಪ್ ಐತಿ. ಟಾಪ್ನು ತೋರ್ಸತ್ತೈತಿ. ನಮ್ಮ ತಂಗಿ ಬರ್ಡೇಕ್ಕೆ, ನಮ್ಮ ಸುನಂದನ ಬರ್ಡೇಕ್ಕೆ ನಮ್ಮ ದಿವ್ಯಾ ತೊಗೊಂಡಿದ್ದು ನೋಡ್ರಿ. ಇದು ನೋಡ್ರಿ ಈ ಥರ ಐತಿ. ವಿ ನೆಕ್ ಬಂದ, ವಿ ಶೇಪ್ ಬಂದದ ನೆಕ್. ಕಲರ್ ಕಾಂಬಿನೇಷನ್ ಮಸ್ತ್ ಐತಿ ನೋಡ್ರಿ. ನೆಕ್ಸ್ಟ್ ಇದು ನೋಡ್ರಿ ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಾರೊಬ್ರು. ಅವ್ನ ಬರ್ಡೇ ಐತಲ್ಲ ನಿನ್ನೆ, ಅವ್ನ ಬರ್ಡೇ ಗಿಫ್ಟ್ ನೋಡಿದ್ದು. ಕಂಟಿನ್ಯೂಸ್ ಆಗಿ ಇನ್ನೂ ಆದ್ರೂ ಒಂದು ಕೇಕ್ ಕಟ್ಟಿಂಗ್ ನಡೆದವು. ಒಂದು 8-10 ಕೇಕ್ ಕಟ್ ಮಾಡ್ಯಾರ ನೋಡ್ರಿ. ಕಂಟಿನ್ಯೂಸ್ ಕೇಕ್ ಕಟ್ಟ ಆಮೇಲೆ ಗಿಫ್ಟ್ಸ್ ಬಂದಾವ ನೋಡ್ರಿ. ಗಿಫ್ಟ್ಸ್ ಒಳಗೆ ಒಂದು ಫೋಟೋ ಐತಿ, ಅದು ಕೆಳಗೆ ಹಾಕಿವಿ. ಇವು ಯಾರ್ದು 4 ಶರ್ಟ್ ಕೊಟ್ಟಾರ ನೋಡ್ರಿ ಗಿಫ್ಟ್. ಇದು ಕಲರ್ ಮಸ್ತ್ ಐತಿ ನೋಡ್ರಿ. 1 2 ಪಿಂಕ್ ಕಲರ್ ಒಂದು ಐತಿ, ಗ್ರೇ ಕಲರ್, 4 ಕಲರ್ನು ಮಸ್ತ್ ಅದ ನೋಡ್ರಿ ಶರ್ಟ್. ಇವು ಮಸ್ತ್ ಅದಾವ ಶರ್ಟ್. ಇಷ್ಟಿದ್ದು ನೋಡ್ರಿ ಗಿಫ್ಟ್ಸ್ ಎಲ್ಲ. ಊಟ ಮಾಡತ್ತೇವೆ ನೋಡ್ರಿ. ಬಿಸಿ ಚಪಾತಿ ಮಾಡಿ ನಮ್ಮ ತಂಗಿ ಊಟ ಮಾಡೋ ತಂಗಿ ನಾವು ಊಟ ಮಾಡತ್ತೇವೆ ನೋಡ್ರಿ. ಬರೀ ಊಟ ಮಾಡೋಣ. ಟೈಮ್ ನೋಡ್ರಿ ರಾತ್ರಿ 12 ಗಂಟೆ ಆಯಿತು. ಊಟ ಮಾಡ್ಕೊಂಡು ಮೇಲೆ ಬಂದ್ವಿ. ಇವತ್ತು ನೋಡಿ ಎಲ್ಲಿ ಏನು ಮಾಡತ್ತೆ ನೋಡ್ರಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.